ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ 2ನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಈ ಪ್ರೋಮೋದಲ್ಲಿ ಬಿಗ್ ಬಾಸ್ ಒಂದು ಸೀಕ್ರೆಟ್ ರೂಮ್ನ ರೆಡಿ ಮಾಡಿದ್ದಾರೆ. ಸೊ ಈ ಸೀಕ್ರೆಟ್ ರೂಮ್ ಯಾವ ರೀತಿ ಇದೆಯಪ್ಪ ಅಂದರೆ ಆಲ್ಮೋಸ್ಟ್ ಒಬ್ಬ ಕಿಲ್ಲರ್ ರೂಮ್ ಹೇಗಿರುತ್ತೋ ಆ ರೀತಿ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಬಿಗ್ ಬಾಸ್ ಎಲ್ಲ ಸ್ಪರ್ಧಿಗಳಿಗೆ ಕೇಳ್ತಾ ಇದೆ, ಯಾರು ಬಿಗ್ ಬಾಸ್ ಮನೆಯಲ್ಲಿ ಯೋಗ್ಯತೆ ಇರಲ್ಲ ಸೊ ಅಂಥ ಸ್ಪರ್ಧಿಗಳನ್ನ ನೀವು ಡೈರೆಕ್ಟಾಗಿ ನಾಮಿನೇಟ್ ಮಾಡ್ಬೋದು ಅಂತ. ಬನ್ನಿ ಯಾವ್ಯಾವ ಸ್ಪರ್ಧಿ ಯಾರ್ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಮತ್ತು ಯಾವ ಸ್ಪರ್ಧಿಯನ್ನು ಹೆಚ್ಚು ಈ ಒಂದು ಪ್ರೋಮೋದಲ್ಲಿ ತೋರಿಸಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈ ವಾರದ ನಾಮಿನೇಷನ್ ಈಗ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಬಿಗ್ ಬಾಸ್ ಕೂಡ ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಅಂದರೆ ಯೋಗ್ಯತೆ ಇಲ್ಲದೆ ಈ ಮನೆಯೊಳಗೆ ಇರೋದು ಅಪರಾಧ. ಸೊ ಹಾಗಾಗಿ ನೀವು ಯಾರನ್ನ ನಾಮಿನೇಟ್ ಮಾಡ್ತೀರಾ ಸೊ ಅಂಥ ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡ್ಬೋದು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಬಟ್ ಈ ಒಂದು ಪ್ರೋಮೋದಲ್ಲಿ ಒಂದು ಸೀಕ್ರೆಟ್ ರೂಮ್ನಲ್ಲಿ ಎಲ್ಲ ಸ್ಪರ್ಧಿಗಳಲ್ಲ, ಒಬ್ಬೊಬ್ಬರೇ ಬಂದು ಅವರನ್ನ ಓನ್ ಡಿಸಿಷನ್ನ ಕೇಳ್ತಾ ಇದ್ದಾರೆ. ಸೊ ನೀವು ಯಾವ ಸ್ಪರ್ಧಿ ಈ ಬಿಗ್ ಬಾಸ್ ಮನೆಯಲ್ಲಿ ಇರೋಕ್ಕೆ ಯೋಗ್ಯತೆ ಇಲ್ಲ, ಸೊ ಯಾವ ಸ್ಪರ್ಧಿನ ನಾಮಿನೇಟ್ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಹೇಳಿ ಸೊ ಅಂಥ ಸ್ಪರ್ಧಿಗಳನ್ನ ತಿಳಿಸಿ ಅಂತಲೂ ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಒಂದು ಬೋರ್ಡ್ ಸಹ ಇಟ್ಟಿದ್ದಾರೆ. ಸೊ ಆ ಒಂದು ಬ್ಲ್ಯಾಕ್ ಬೋರ್ಡಲ್ಲಿ ಒಂದೆರಡು ಬಾರ್ಡರ್ಗಳನ್ನ ಹಾಕಿ ದೋಷಿ ಅಂತ ಒಂದು 2 ಡಿವೈಸ್ಗಳನ್ನ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಆ ಒಂದು ರೂಮ್ ಸೆಟಪ್ನ ಯಾವ ರೀತಿ ಮಾಡಿದಾರಪ್ಪ ಅಂದರೆ ಒಂಥರ ಕಿಲ್ಲರ್ ರೂಮ್ ಥರ ಮಾಡಿದ್ದಾರೆ. ಎಲ್ಲ ಸ್ಪರ್ಧಿಗಳ ಫೋಟೋಗಳನ್ನ ಅಂಟಿಸಿ ಅಲ್ಲೊಂದು ದಾರ ಕಟ್ಟಿ ಸೊ ಈ ಸ್ಪರ್ಧಿಗಳು ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳು ತುಂಬ ಜನದ ಹೆಸರು ಕೂಡ ಇದೆ. ಅಂದರೆ ಕಳೆದ ವಾರ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳದ್ದು ಫೋಟೋಗಳನ್ನ ಅಂಟಿಸಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ಜೀಬ್ರಾ ಟೇಪ್ನ ಹಾಕಿದ್ದಾರೆ, ಡು ನಾಟ್ ಕ್ರಾಸ್ ದ ಬಾರ್ಡರ್ ಅಂತಲೂ ಹಾಕಿದ್ದಾರೆ. ಸೊ ಈ ಒಂದು ಪ್ರೋಮೋ ನೋಡಿದ್ಮೇಲೆ ಅಂದರೆ ಈ ಒಂದು ಸೀಕ್ರೆಟ್ ರೂಮ್ ನೋಡಿದ್ಮೇಲೆ ಒಂಥರ ಡಿಫ್ರೆಂಟ್ ಸ್ಟೈಲಲ್ಲಿ ಥಿಂಕ್ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಈ ವಾರದ ನಾಮಿನೇಷನ್ ಕೂಡ ನಡೀತಾ ಇದೆ. ಬಟ್ ಇಷ್ಟು ದಿನ ಹೇಗೆ ನಡೀತಾ ಇತ್ತಪ್ಪ ಅಂದರೆ ಎಲ್ಲ ಸ್ಪರ್ಧಿಗಳ ಮುಂದೆ ಯಾರ್ಯಾರು ನಾಮಿನೇಷನ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇತ್ತು. ಸೊ ಅವರು ಏನು ಮಾಡ್ತಾಯಿದ್ರು, ನೆಕ್ಸ್ಟ್ ಅದೇ ಒಂದು ಚಾನ್ಸ್ನ ಇಟ್ಕೊಂಡು ಯಾರು ನಮ್ಮನ್ನ ನಾಮಿನೇಷನ್ ಮಾಡಿದ್ದಾರೆ ಸೊ ಅವ್ರನ್ನ ನಾಮಿನೇಟ್ ಮಾಡ್ತಿದ್ರು. ಬಟ್ ಈಗ ಒಂದು ದೊಡ್ಡ ಸೀಕ್ರೆಟೇ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಈಗ ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ಅವ್ರುಗಳಿಗೆ ಗೊತ್ತಿಲ್ಲ. ಸೊ ಅಷ್ಟು ಅವ್ರವ್ರ ಸೀಕ್ರೆಟ್ ಅವ್ರವ್ರಿಗೆ ಹತ್ರನೇ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಈಗ ಒಂದು ಸೀಕ್ರೆಟ್ ರೂಮ್ಗೆ ಕರೆಸಿ ಎಲ್ಲ ಸ್ಪರ್ಧಿಗಳನ್ನ ಕೇಳ್ತಾ ಇದ್ದಾರೆ, ಯಾರ್ಯಾರು ಬಿಗ್ ಬಾಸ್ ಮನೆಯಲ್ಲಿ ಯೋಗ್ಯತೆ ಇಲ್ಲ ಅಂಥ ಸ್ಪರ್ಧಿಗಳನ್ನ ನೀವು ಡೈರೆಕ್ಟಾಗಿ ನಾಮಿನೇಟ್ ಮಾಡ್ಬೋದು ಅಂತ. ಸೊ ಇಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳು ಒಬ್ಬೊಬ್ಬರ ಡಿಸಿಷನ್ನ ತಗೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಸೀಕ್ರೆಟ್ ರೂಮಲ್ಲಿ ಎಲ್ಲ ಸ್ಪರ್ಧಿಗಳ ಫೋಟೋನು ಒಂದು ಟೇಬಲ್ ಮೇಲೆ ಇಟ್ಟಿದ್ದಾರೆ. ಸೊ ಅದರ ಮುಂದ್ಗಡೆ ಒಂದು ಬಾರ್ಡರ್ನ ಹಾಕಿದ್ದಾರೆ, ಡು ನಾಟ್ ಕ್ರಾಸ್ ದ ಲೈನ್ ಅಂತ. ಸೊ ಈ ಒಂದು ನೋಡಿದ ಮೇಲೆ ಸೊ ಅಂದರೆ ಯಾವ ಸ್ಪರ್ಧಿಗಳು ನಿಮ್ಮ ನಾಮಿನೇಟ್ ಮಾಡ್ತೀರಾ ಅಂಥ ಸ್ಪರ್ಧಿಗಳ ಫೋಟೋನ ಮಾತ್ರ ತೊಗೊಂಡು ಆ ಒಂದು ಬೋರ್ಡ್ನಲ್ಲಿ ಹಾಕಬೇಕು ಅಂತಲೂ ಕೂಡ ಹೇಳ್ತಿದ್ದಾರೆ. ಬಟ್ ಇಲ್ಲಿ 2 ಝೋನ್ಗಳನ್ನ ಮಾಡಿದ್ದಾರೆ. ಸೊ 1 by 1 ಅಂದರೆ ದೋಷಿ ಅಂತ. ಇದು ಒಂದು ಅರ್ಥ ಆಗ್ತಾ ಇಲ್ಲ, ಯಾಕೆ ಅಂತಲೂ ಗೊತ್ತಿಲ್ಲ. ಸೊ ಇಲ್ಲಿ ಒಬ್ಬೊಬ್ಬ ಸ್ಪರ್ಧಿಗಳು ಒಂದೊಂದು ಸೆಲೆಕ್ಟ್ ಮಾಡಿದಷ್ಟೇ ಇಟ್ಟಿದ್ದಾರೆ. ಸೊ ಮೋಸ್ಟ್ಲಿ ಇಲ್ಲಿ ಜೋಡಿಗಳನ್ನಾಗಿ ನಾಮಿನೇಟ್ ಮಾಡ್ತಾ ಇದ್ದಾರೆ ಅಥವಾ ಒಂಟಿಗಳನ್ನಾಗಿ ನಾಮಿನೇಟ್ ಮಾಡ್ತಾ ಇದ್ದಾರೆ, ಇದೊಂದು ಡೌಟ್ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಮೊದಲನೇದಾಗಿ ಅಶ್ವಿನಿ ಅವರ ಫೋಟೋ ತೋರಿಸಿದ್ದಾರೆ. ಸೊ ಅಶ್ವಿನಿ ಅವರು ನಮ್ಮ ಸ್ಪಂದನ ಅವ್ರನ್ನ ನಾಮಿನೇಟ್ ಮಾಡೋ ರೀತಿ ಕಾಣ್ತಾ ಇದೆ. ಬಟ್ ಅದು ಪ್ರೋಮೋದಲ್ಲಿ ಫೋಟೋ ಮಾತ್ರ ತೋರಿಸಿದ್ದಾರೆ. ಏನಪ್ಪ ಅಂದರೆ ಸೊ ಅಶ್ವಿನಿ ಅವರು ಅದು ನಮ್ಮ ಸ್ಪಂದನ ಅವರ ಫೋಟೋನ ದೋಷಿ ಅನ್ನೋ ಒಂದು ಕಾರಣನ ಕೊಟ್ಟು ಹಾಕಿದ್ದಾರೆ ಅಂತ ಅನಿಸುತ್ತೆ. ಸೊ ಅವರು ಮಾತಾಡಿರುವಂಥ ವಿಟಿನ ಏನೋ ತೋರಿಸಿಲ್ಲ, ನೋಡಬೇಕು ಏನಾಗುತ್ತೆ ಅಂತ. ಅಷ್ಟೇ ಅಲ್ಲದೆ ಇಲ್ಲಿ ಧ್ರುವಂತ್ ಅವರು ಮಾಳು ಅವರ ಹೆಸರನ್ನ ಚಾಯ್ಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮಾಳು ಅವರ ಪಕ್ಕ ಅಭಿಷೇಕ್ ಅವರು ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇವರಿಬ್ಬರು ಒಂದು ಜೋಡಿ ಆಗ್ಬೋದು ಅಂತ ನನ್ನ ಅನಿಸಿಕೆ. ಸೊ ಇದೀಗ ನೆಕ್ಸ್ಟು ನಮ್ಮ ಧನುಷ್ ಅವರು ಬಂದಿದ್ದಾರೆ. ಧನುಷ್ ಅವರು ಕೂಡ ನಮ್ಮ ರಕ್ಷಿತಾ ಅವರ ಹೆಸರನ್ನ ತಗೊಂಡಿದ್ದಾರೆ. ಸೊ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಇರೋಕ್ಕೆ ಯೋಗ್ಯತೆ ಇಲ್ಲ. ಸೊ ಹಾಗಾಗಿ ಈ ವಾರ ನಾನು ರಕ್ಷಿತಾನ ನಾಮಿನೇಟ್ ಮಾಡ್ತಿದ್ದೀನಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಧನುಷ್ ಅವರು ರಕ್ಷಿತಾ ಮೇಲೆ ಒಂದು ಅಪರಾಧವನ್ನು ಕೂಡ ಮಾಡಿರುವಂಥದ್ದು. ಸೊ ಒಂದು ಕಾರಣಗಳನ್ನ ಕೊಟ್ಟಿದ್ದಾರೆ, ಏನಂದರೆ ಸೊ ನಮ್ಮ ರಕ್ಷಿತಾ ಅವರು ಸಿಕ್ಕಿರುವಂಥ ಒಂದು ಆಪರ್ಚುನಿಟಿನ ಹಾಳು ಮಾಡ್ಕೊತಾರೆ. ಸೊ ಬೇರೆಯವರ ಮಾತು ಕೊಟ್ಕೊಂಡು ಸೊ ಸಿಕ್ಕಿರುವಂಥ ಚಾನ್ಸ್ನ ಕಳ್ಕೊತಾ ಇದ್ದಾರೆ. ಸೊ ಅವ್ರಿಗೆ ಏನೋ ಒಂಥರ ಥಿಂಕ್ ಬಂದುಬಿಟ್ಟಿದೆ, ಬಿಗ್ ಬಾಸ್ ಮನೆಯಲ್ಲಿ ನಾನು ಕೊನೆವರೆಗೂ ಇರ್ತೀನಿ ಅಂತ ಹೇಳಿ. ಸೊ ಆ ಒಂದು ಆಪರ್ಚುನಿಟಿನೂ ಹಾಳು ಮಾಡ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಸೊ ಅವ್ರನ್ನ ನಾನು ನಾಮಿನೇಟ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಕಾರಣ ಕೊಟ್ಟು ಆ ದೋಷಿ ಅನ್ನೋ ಒಂದು ಫೋಟೋನ ಆ್ಯಡ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ನೆಕ್ಸ್ಟ್ ನಮ್ಮ ರಾಶಿಕಾ ಅವರು ಬಂದಿದ್ದಾರೆ. ಆಲ್ಮೋಸ್ಟ್ ನಮ್ಮ ರಾಶಿಕಾ ಅವರು ನಮ್ಮ ಧ್ರುವಂತ್ ಅವ್ರನ್ನ ಹೆಸರನ್ನ ಚಾಯ್ಸ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ರಾಶಿಕಾ ಅವರು ಧ್ರುವಂತರ ಪರ ಒಂದು ದೊಡ್ಡ ಅಪರಾಧನ ಕೂಡ ಮಾಡಿರುವಂಥದ್ದು. ಸೊ ಒಂದು ಕಾರಣನ ಕೊಟ್ಟಿದ್ದಾರೆ, ಏನಪ್ಪ ಅಂದರೆ ಸೊ ಯಾರಾದರೂ ಒಬ್ಬ ಸ್ಪರ್ಧಿ ಅವ್ರನ್ನ ಹೇಟ್ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಏನೋ ಬೈತಾ ಇದ್ದಾರೆ ಅಂದರೆ ನೊಕ್ಕೊಂತ ಸ್ವಲ್ಪ ಅಲ್ಲಿ ಏನೋ ಒಂದು ಸೀನ್ನ ಕ್ರಿಯೇಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಒಬ್ಬ ಶಾಡಿಶ್ ಮನುಷ್ಯ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಈ ಒಂದು ಮಾತು ನೋಡಿದರೆ ಯಾರು ನಮ್ಮ ರಾಶಿಕಾ ಅವರು ಮತ್ತೆ ನಮ್ಮ ರಕ್ಷಿತ್ ಅವ್ರನ್ನ ಧ್ರುವಂತ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸೊ ನೋಡಿರ್ಬೋದು ನೀವು ಕಿಚ್ಚನ ಪಂಚಾಯಿತಿಯಲ್ಲಿ ರಾಶಿಕಾ ಅವರ ಬಗ್ಗೆ ಧ್ರುವಂತ್ ಅವರ ಬಗ್ಗೆನೂ ಆಲ್ರೆಡಿ ಕಿಚ್ಚ ಸುದೀಪ್ ಅವರು ಮಾತಾಡಿದರು. ಬಟ್ ಇಲ್ಲಿ ಅತಿ ಹೆಚ್ಚು ತಪ್ಪು ಅಂತ ತೋರಿಸಿದ್ದು ರಾಶಿಕಾ ಅವ್ರದ್ದೇ. ಬಟ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಡೈರೆಕ್ಟಾಗಿ ಹೇಳಿಲ್ಲ ತಪ್ಪು ನೀವು ಮಾಡ್ತೀರಾ ಅಂತ. ಸೊ ಎಲ್ಲ ಜನಕ್ಕೂ ಅನಿಸಿದ್ದು ಸೊ ರಾಶಿಕಾ ಅವರು ದೊಡ್ಡ ತಪ್ಪು ಮಾಡಿದರು. ಸೊ ಹಾಗಾಗಿ ಆ ಒಂದು ಸಿಚುವೇಶನ್ಗೆ ಧ್ರುವಂತ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಅಂತ. ಸೊ ಇದೀಗ ಈ ವಾರದ ನಾಮಿನೇಷನಲ್ಲಿ ಧ್ರುವಂತ್ ಅವರ ಹೆಸರನ್ನ ರಾಶಿಕಾ ಅವರು ಸೆಲೆಕ್ಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು.
ಸೊ ನೆಕ್ಸ್ಟು ನಮ್ಮ ಸ್ಪಂದನ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಸೊ ಸ್ಪಂದನ ಅವರು ರಾಶಿಕಾ ಅವರ ಹೆಸರು ತಗೊಂಡಿದ್ದಾರೆ. ಸೊ ಇಲ್ಲಿ ಈ ಒಂದು ರೂಮ್ ಅಂದರೆ ಸೀಕ್ರೆಟ್ ರೂಮ್ ನೋಡಿದ್ರೆ ನಂಗೆ ಒಂದಂತೂ ಅನಿಸ್ತದೆ, ಏನೋ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ನಡೀತಾ ಇದೆ ಅಂತ. ಸೊ ಆಲ್ರೆಡಿ ಈಗ ಬಿಗ್ ಬಾಸ್ ಅವರು ಒಂದು ಟೈಟಲ್ ಕೂಡ ಕೊಟ್ಟಿದ್ದಾರೆ, ಎಕ್ಸ್ಪೆಕ್ಟ್ ದ ಅನ್ಎಕ್ಸೆಪ್ಟೆಡ್ ಅಂತ ಟೈಟಲು. ಸೊ ಈ ಟೈಟಲ್ಗೆ ಒಂದು ಮ್ಯಾಚ್ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ಆ ರೂಮ್ ಸೆಟಪ್ ಯಾವ ರೀತಿ ಇದೆ ಅಂತ. ಹಿಂದ್ಗಡೆ ಒಬ್ಬರು ಕೈಯಲ್ಲಿ ಮುಟ್ಟಿರುವಂಥದ್ದು, ಹಿಂದ್ಗಡೆ ಕೆಲವೊಂದಿಷ್ಟು ಸ್ಪರ್ಧಿಗಳನ್ನು ರೆಡ್ ಹಾರ್ಟಲ್ಲಿ ಹಾಕಿ ಒಂಥರ ಪೇಪರ್ಸ್ಗಳನ್ನ ಅಂಟಿಸಿರೋದು, ಅಷ್ಟೇ ಅಲ್ಲದೆ ಮುಂದ್ಗಡೆ ಒಂದು ಬ್ಲ್ಯಾಕ್ ಕ್ಯಾಪ್ ಕೂಡ ಅಂತ ಇರುವಂಥದ್ದು. ಸೊ ಇದೊಂದು ನೋಡಿದ್ರೆ ಏನೋ ಒಂದು ಸೀಕ್ರೆಟ್ ರೂಮ್ ಥರ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಕೆಲವೊಂದಿಷ್ಟು ಫೋಟೋಗಳು ಇದ್ದಾವೆ, ಮನೆ ಫೋಟೋಗಳು ಸಹ ಅಲ್ಲಿ ಹಿಂದ್ಗಡೆ ಅಟ್ಯಾಚ್ ಮಾಡಿದ್ದಾರೆ. ನೋಡಬೇಕು ಇವತ್ತಿನ ಎಪಿಸೋಡ್ನಲ್ಲಿ ಯಾವ ರೀತಿಯ ಒಂದು ಟ್ವಿಸ್ಟ್ ನಡೀತಾ ಇದೆ ಅಂತಲೂ ಗೊತ್ತಾಗುತ್ತೆ ಅಂತಲೂ ಹೇಳ್ತೀನಿ. ಸೊ ಅಷ್ಟೇ ಅಲ್ಲದೆ ಇಲ್ಲಿ ನಮ್ಮ ಸ್ಪಂದನ ಅವರು ಒಂದು ಕಾರಣನ ಕೊಡ್ತಾ ಇದ್ದಾರೆ ರಾಶಿಕಾ ಪರ. ಏನಪ್ಪ ಅಂದರೆ ರಾಶಿಕಾ ಅವಳ ಕೋಪದಿಂದ ಅವಳು ಏನೋ ಒಂದು ಅವಳ ಆಟನ ಹಾಳು ಮಾಡ್ಕೊತಾ ಇದ್ದಾಳೆ. ಸೊ ಅತಿ ಮೀರಿ ಅವಳ ಜಗಳ ಕೂಡ ತುಂಬ ಜೋರಾಗ್ತಾ ಇದೆ. ಸೊ ಅವಳಾಗೆ ಅವಳ ತಪ್ಪನ್ನ ಮಾಡ್ಕೊತಾ ಇದ್ದಾಳೆ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಯಾಕಪ್ಪ ಅಂದರೆ ಕೋಪ ಮುಂದಿಟ್ಕೊಂಡು ಸೊ ಬಿಗ್ ಬಾಸ್ ಮನೆಯಲ್ಲಿ ಅವಳ ಒಂದು ಆಪರ್ಚುನಿಟಿನ ಹಾಳು ಮಾಡ್ಕೊತಾ ಇದ್ದಾಳೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅಷ್ಟೇ ಅಲ್ಲದೆ ಏನೋ ಒಂದು ಸಮಸ್ಯೆ ಆದರೂ ಏನೋ ಒಂದು ಮಾತಾಡಬೇಕಂದ್ರೆ ಒಬ್ಬರಿಗೆ ಮಾತ್ರ ಸೀಮಿತವಾಗಿದ್ದಾರೆ ಅಂತಲೂ ಕೂಡ ಹೇಳಿದ್ದಾಳೆ. ಸೊ ಈ ಒಂದು ಮಾತಿಗೆ ಆ ಪ್ರೋಮೋದಲ್ಲಿ ಆಲ್ಮೋಸ್ಟ್ ಎಲ್ಲ ನಮ್ಮ ಸೂರಜ್ ಅವರ ಫೋಟೋನ ತೋರಿಸಿದ್ದಾರೆ. ಸೊ ಅಲ್ಲಿಗೆ ಥಿಂಕ್ ಬಂದುಬಿಡುತ್ತೆ. ಸೊ ಒಬ್ಬರು ಸೀಮಿತ ಅಂದಮೇಲೆ ಸೂರಜ್ ಅವರು ಅಂತ. ಆಲ್ಮೋಸ್ಟ್ ಸೂರಜ್ ಅವರು ಬಂದಾಗಿಂದ ರಾಶಿಕಾ ಅವರು ಯಾವುದೇ ರೀತಿಯ ಸೀಕ್ರೆಟ್ಗಳನ್ನ ಬಿಟ್ಕೊಟ್ಟಿಲ್ಲ. ಯಾಕಪ್ಪ ಅಂದರೆ ಸೂರಜ್ ಅವ್ರ ಹತ್ರನೇ ಎಲ್ಲನೂ ಮಾತಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಕಾರಣಕ್ಕೆ ಆಲ್ರೆಡಿ ಈಗ ಮಾಳು ಅವರು ಕೂಡ ನಾಮಿನೇಟ್ ಮಾಡಿದರು. ಸೊ ಮತ್ತೆ ಇದೇ ಒಂದು ವಿಚಾರಕ್ಕೂ ಕೂಡ ಈಗ ಮತ್ತೆ ನಮ್ಮ ರಾಶಿಕಾ ಅವ್ರನ್ನ ಸ್ಪಂದನ ಅವರು ನಾಮಿನೇಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಟೋಟಲಾಗಿ ಈ ವಾರದ ಒಂದು 4-5 ಜನದ ನಾಮಿನೇಟ್ ಹೆಸರು ಗೊತ್ತಾಗಿದೆ. ಸೊ ನೋಡಬೇಕು ಏನಾಗುತ್ತೆ ಅಂತ. ಬಟ್ ಆದರೆ ಈ ಒಂದು ಸೀಕ್ರೆಟ್ ರೂಮ್ ನಾಮಿನೇಷನ್ ಮಾತ್ರ ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಅಷ್ಟು ಚೆನ್ನಾಗಿ ರೂಮ್ನ ಸೆಟಪ್ ಮಾಡಿದ್ದಾರೆ, ಒಂದು ಸೀಕ್ರೆಟ್ ರೂಮ್ ಥರ ಸೆಟ್ ಮಾಡಿದ್ದಾರೆ. ಸೊ ಈ ಸೀಕ್ರೆಟ್ ರೂಮ್ ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಡು ನಾಟ್ ಕ್ರಾಸ್ ಅಂದರೆ ಒಂದು ದೋಷಿ ಅನ್ನೋ ಒಂದು ಇದನ್ನು ಬೋರ್ಡ್ನ ಇಟ್ಟಿದ್ದಾರೆ. ಸೊ ಇದರ ಅರ್ಥ ನೋಡಿದ್ರೆ ಏನೋ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಮತ್ತೆ ಒಂಟಿ ಮತ್ತು ಜಂಟಿ ಕಾನ್ಸೆಪ್ಟ್ ಏನೋ ರಿಟರ್ನ್ ಬರುತ್ತಾ, ಮತ್ತು ಇಲ್ಲ ಇವರಿಬ್ಬರ ಮಧ್ಯಗಳಲ್ಲಿ ಟಾಸ್ಕ್ಗಳನ್ನ ಏನಾದರೂ ಇಡ್ತಾರಾ ಅಂದರೆ ಈಗ ದೋಷಿ ಅಂತ 2 ಜನ ಡಿವೈಡ್ ಮಾಡಿದಾರಲ್ಲ. ಸೊ ಒಂದೇ ಫ್ರೇಮಲ್ಲಿ ಅವ್ರನ್ನ ಒಂದು ಟೀಮ್ನ ಮಾಡಿಬಿಟ್ಟು ಅವ್ರಿಗೊಂದು ಟಾಸ್ಕ್ಗಳನ್ನ ಕೊಡ್ತಾರಾ, ಇಲ್ಲ ಆ ದೋಷಿ ಅಂತ ಇರೋ ಆಪೋಸಿಟ್ ಅವರಿಗೆ ಟಾಸ್ಕ್ಗಳನ್ನ ಕೊಡ್ತಾರಾ ಒಂದು ಗೊತ್ತಿಲ್ಲ. ಬಟ್ ಈ ವಾರ ಕೂಡ 50 ದಿನಗಳು ಕಳೆದ ಮೇಲೆ ಬಿಗ್ ಬಾಸ್ ಮನೆಯ ಒಂದು ರೂಲ್ಸ್ಗಳು ಚೇಂಜ್ ಆಗ್ತಾ ಇದ್ದಾವೆ, ಡಿಫ್ರೆಂಟ್ ಸ್ಟೈಲಲ್ಲೇ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಆಲ್ರೆಡಿ ಈಗ ಅಶ್ವಿನಿ ಮತ್ತು ಜಾನ್ವಿ ಅವರು ನಾಮಿನೇಟ್ ಆಗಿದ್ದಾರೆ ಕೆಲವು ಕಾರಣಗಳಿಂದ. ಅಷ್ಟೇ ಅಲ್ಲದೆ ಈ ವಾರ ನಮ್ಮ ಗಿಲ್ಲಿಯವ್ರಿಗೂ ಕೂಡ ಗುಲಾಮ ಎಂಬ ಒಂದು ಟೈಟಲ್ ಸಹ ಕೊಟ್ಟಿದ್ದಾರೆ. ಸೊ ಈಗಾಗಲೇ ಮಾರ್ನಿಂಗ್ ಬಂದಂಥ ಪ್ರೋಮೋದಲ್ಲಿ 2 ಜನ ನಾಮಿನೇಟ್ ಆಗಿದ್ದಾರೆ ಅಂತ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇತ್ತು. ಬಟ್ ಇದೀಗ ಮತ್ತೆ ಡಿಫ್ರೆಂಟ್ ಸ್ಟೈಲಲ್ಲಿ ನಾಮಿನೇಷನ್ ನಡೀತಾ ಇದೆ ಈ ವಾರ ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಈ ವಾರ ಬೇಗ ನಾಮಿನೇಷನ್ ಆಗುವಂಥ ಚಾನ್ಸಸ್ ತುಂಬ ಇದೆ. ಯಾಕಪ್ಪ ಅಂದರೆ ಕಳೆದ ವಾರ ಗುರುವಾರ ಇಲ್ಲ ಶುಕ್ರವಾರರಂದು ನಾಮಿನೇಷನ್ ಆಗಿತ್ತು. ಬಟ್ ಆದರೆ ಈಗ ಮೊದಲ ದಿನವೇ ನಾಮಿನೇಷನ್ ಶುರುವಾಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟು ಕಳೆದ ವಾರ ಯಾರ್ಯಾರು ನಾಮಿನೇಷನ್ಲಿದ್ದರು ಅವರೇ ಮತ್ತೆ ರಿಟರ್ನ್ ಕಮ್ ಬ್ಯಾಕ್ ಆಗ್ಬೋದು ನಾಮಿನೇಷನ್ ಲಿಸ್ಟಿಗೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಇಲ್ಲಿ ಸ್ಪಂದನ ಅವರು ಈ ವಾರದ ನಾಮಿನೇಷನಲ್ಲಿ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ತುಂಬ ಇದೆ. ಬಟ್ ಈಗ ಹೋದ ವಾರ ಯಾರ್ಯಾರಿದ್ರು ಅವರು ಒಂದು 100% 70% ಇದ್ದೇ ಇರ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಮತ್ತೆ ಈ ವಾರನೂ ಕೂಡ ನಾಮಿನೇಟ್ ತಂಡ ಮತ್ತು ಸೇಫ್ ತಂಡ ಅಂತ ಒಂದು ಗೇಮ್ನ ಆಡಿಸ್ತಾರೋ ಇಲ್ವಾ, ಈಗ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳಿಗಷ್ಟೇ ಗೇಮ್ಸ್ನ ಆಡಿಸ್ತಾರೋ, ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ನಡೀಬೋದು ಅಂತ ಅನ್ಕೊತೀನಿ. ಸೊ ಇವತ್ತಿನ ಪ್ರೋಮೋ ಅಪ್ಡೇಟ್ ಇಷ್ಟ ಆಗಿತ್ತು. ಈ ಪ್ರೋಮೋ ಇಷ್ಟವಾದ ಲೈಕ್ ಮಾಡಿ, ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್.